ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರುತೇಶ ಎಸ್. ನಾನು ಶ್ರೀ ಮರುಸಿದ್ದೇಶ್ವರ ಪ್ರೌಢಶಾಲೆ ಆನಗೋಡು ಇಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಆಧುನಿಕ ಜೀವನಕ್ಕೆ ಅಥವಾ ನಾಗರಿಕತೆಯ ಜೀವನಕ್ಕೆ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ವಸ್ತುಗಳು ಅಂತ ಬಂದಾಗ ನಾವು ಜೀವಿಸಲಿಕ್ಕೆ ಏನು ಬೇಕು? ಹೌದಲ್ವಾ? ಹೌದು, ಏನು ಬೇಕಾಗಿದೆ? ನಮಗೆ ಆಹಾರ ಬೇಕು. ವೆರಿ ಗುಡ್. ಏನು ಬೇಕು? ಆಹಾರ ಬೇಕು. ಮತ್ತೆ ಮನೆ. ಸರಿ ಉತ್ತರ, ಮನೆ ಬೇಕು. ಆಮೇಲೆ ಹೇಳಿ, ಬಟ್ಟೆ. ವೆರಿ ಗುಡ್, ಬಟ್ಟೆ. ನಾವು ಪ್ರಾಚೀನ ಮಾನವನನ್ನ ನೋಡಿದಾಗ ಅವನು ಯಾವುದೋ ಎಲೆಗಳನ್ನು ಸುತ್ತಿಕೊಂಡು ಜೀವನ ನಡೆಸ್ತಾ ಇದ್ದ. ಎಲೆಗಳು ಅಥವಾ ಬೇರೆ ಬೇರೆ ಬಟ್ಟೆಗಳನ್ನು ಸುತ್ತಿಕೊಂಡು ಜೀವನ ನಡೆಸ್ತಾ ಇದ್ದ. ಕ್ರಮೇಣ ಅವನ ನಾಗರಿಕತೆ ಬದಲಾದಂತೆ, ನಾಗರಿಕತೆಗೆ ಬಂದಂತೆ ಅವನು ಬೇರೆ ಬೇರೆ ನೈಸರ್ಗಿಕವಾಗಿ ದೊರಕುವಂತಹ ಪ್ರಾಣಿಗಳ ಚರ್ಮಗಳನ್ನು ಸುತ್ತಿಕೊಳ್ಳುತ್ತಿದ್ದ. ಹೀಗೆ ಅವನು ಸ್ವಲ್ಪ ನಾಗರಿಕತೆ ಹೋದಂತೆ ಬೇರೆ ಬೇರೆ ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೈಯನ್ನು ಮುಚ್ಚಿಕೊಂಡು ಜೀವನ ಮಾಡಲಿಕ್ಕೆ ಶುರು ಮಾಡಿದ. ಅವು ಸಾಕಾಗಲಿಲ್ಲ. ಬೆಳೆದಂತೆ ಮತ್ತೆ ಸೂಕ್ತವಾಗಿ ಬೇಕಾದಂಥ ಕೆಲವು ಎಳೆಗಳನ್ನು ಬಳಸಿಕೊಂಡು ಬಟ್ಟೆಗಳನ್ನು ಆಡ್ಕೊಳ್ಳಿಕ್ಕೆ ಅಥವಾ ಮೈ ಹೊದಿಕೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭಿಸ್ತಾನೆ. ಹಾಗಾದ್ರೆ ಏನನ್ನು ಬಳಸಿರ್ಬೋದು? ಏನು ಬಳಸಿರ್ಬೋದು? ಹೇಳಿ, ಯಾವುದು? ಹತ್ತಿ. ಹತ್ತಿಯಿಂದ ಎಳೆಗಳನ್ನು ತೆಗೆದು ಅದರಿಂದ ಬಟ್ಟೆಯನ್ನು ನೇಯ್ಕೊಳ್ಳೋದನ್ನ ಕ್ರಮೇಣ ಒಂದು ನಾಗರಿಕತೆ ಬೆಳೆದಂತೆ ಅವನು ಬೇರೆ ಬೇರೆ ಬಟ್ಟೆಗಳನ್ನು ತಯಾರಿಸಿಕೊಳ್ಳೋಕ್ಕೆ ಪ್ರಾರಂಭಿಸಿದ. ಹೌದಲ್ವಾ? ಮತ್ತೆ ಯಾವುದು? ನೈಸರ್ಗಿಕವಾಗಿ ಅವಾಗ ಪ್ರಾಚೀನ ಶುರು ಮಾಡಿದ್ದು ಮತ್ತೆ ರೇಷ್ಮೆ. ರೇಷ್ಮೆನ ಮೊದಲು ನಾವು ನಾಗರಿಕತೆ ಹೇಳ್ತೀವಿ. ಯಾವ ದೇಶದವರು ಮೊದಲು ರೇಷ್ಮೆಯನ್ನು ತಯಾರಿಸಿದ್ದು? ಹೇಳ್ತೇವೆ, ಪ್ರಾರಂಭದಲ್ಲಿ ರೇಷ್ಮೆಯನ್ನು ಮೊಟ್ಟ ಮೊದಲು ರೇಷ್ಮೆಯ ಎಳೆಯನ್ನು ಅಥವಾ ಬಟ್ಟೆಯನ್ನು ತಯಾರಿಸಿದವರು ಚೀನಾ ದೇಶದವರು. ಚೀನಾ ದೇಶದವರು ಈ ರೇಷ್ಮೆ ಎಳೆಯಿಂದ ಬಟ್ಟೆಗಳನ್ನು ತಯಾರಿಸಿ ಅದನ್ನು ಒಂದು ಕೌಶಲ್ಯತೆಯನ್ನು ಅನೇಕ ವರ್ಷಗಳ ಕಾಲ ಸಂರಕ್ಷಿಸ್ತಾರೆ. ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಅದರ ಮತ್ತೆ ನೋಡಲಿಕ್ಕೆ ತುಂಬ ಆಕರ್ಷಣೀಯಕರವಾಗಿರ್ತವೆ. ಅದರ ಬೆಲೆ ದುಬಾರಿಯಾಗಿತ್ತು. ಇದು ನಂತರ ರೇಷ್ಮೆಯನ್ನು ಬಳಸಬಹುದು. ಮತ್ತು ಪ್ರಾಚೀನ ಕಾಲದಲ್ಲಿ ಹತ್ತಿ ಬಿಟ್ಟರೆ ಮತ್ತೆ ಯಾವುದು? ಈ ಎಳೆಗಳು ದಿಂದ ಬಟ್ಟೆಯನ್ನು ತಯಾರಿಸಿಕೊಂಡು, ಈಗ ನೀವೇನು ಹೇಳಿದ್ರಿ? ಹತ್ತಿ ಒಂದು. ಇವಕ್ಕೆ ನೆಕ್ಸ್ಟ್ ಉಣ್ಣೆ. ಪ್ರಾಣಿಗಳು ನಾವು ಬೇರೆ ಬೇರೆ ಒಂದು ಕುರಿಗಳಿಂದನೋ ಅಥವಾ ಯಾವ ಅಂತ ಕರಿತೀವಿ, ಈ ಥರ ಪ್ರಾಣಿಗಳ ಉಣ್ಣೆಗಳಿಂದಲೂ ಕೂಡ ಅವ್ರೇನು ಮಾಡಿದ್ರು? ನೂಲುಗಳನ್ನು ತಯಾರಿಸಿಕೊಂಡು ಆ ನೂಲುಗಳಿಂದ ಬೇರೆ ಬೇರೆ ಅವರಿಗೆ ಅವಶ್ಯಕವಾದಂತಹ ಒಂದು ಕಂಬಳಿ ಅಂತದ್ದು ಅಥವಾ ಬಟ್ಟೆ ಅಂತದನ್ನು ನೇಯ್ಗೆ ಮಾಡಿಕೊಂಡು, ಈ ಥರ ಹತ್ತಿ, ರೇಷ್ಮೆ, ಉಣ್ಣೆ ಇವೆಲ್ಲ ಕೂಡ ನೈಸರ್ಗಿಕವಾಗಿ ದೊರಕ್ತಾ ಇರುವಂತಹ ಎಳೆಗಳನ್ನು ಬಳಸಿ ಅವನು ತನ್ನ ಅವಶ್ಯಕತೆಗೆ ಬೇಕಾದಂಥ ಬಟ್ಟೆ ಅಥವಾ ಬೇರೆ ಒಂದು ಕಂಬಳಿ ಅಂತವನ್ನು ತಯಾರಿಸಿಕೊಂಡ. ಇವನ್ನೆಲ್ಲ ನೈಸರ್ಗಿಕವಾಗಿ ದೊರಕುವಂಥ ಎಳೆಗಳು ಅಂತೀವಿ. ಆದರೆ ಹೆಚ್ಚುತ್ತಿರುವಂಥ ಜನಸಂಖ್ಯೆ, ಕ್ರಮೇಣ ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಅವರ ಈ ಒಂದು ಉಡುಪುಗಳಿಗೆ ಪೂರೈಸಿಕೊಳ್ಳಿಕ್ಕೆ ನೈಸರ್ಗಿಕವಾಗಿ ದೊರೆತಾ ಇರುವಂಥ ಹತ್ತಿ ಅಥವಾ ಉಣ್ಣೆ ಮತ್ತು ರೇಷ್ಮೆಯಿಂದ ಸಾಕಾಗಲಿಲ್ಲ. ಮತ್ತೇನು ಮಾಡ್ದ? ಇವನು ಬೇರೆ ಬೇರೆ ಎಳೆಗಳನ್ನು ತಯಾರಿಸಿಕೊಂಡ. ಏನು ಮಾಡಿರ್ಬೋದು ಯೋಚಿಸ್ತೀರಾ? ಹೌದು, ಅಷ್ಟೇ ಹತ್ತಿ ಅಥವಾ ಉಣ್ಣೆಯಿಂದಲೇ ಅವನೆಲ್ಲ ಒಂದು ಬೆಡ್ಶೀಟ್ ಅಂತಿರ್ಬೋದು, ಕರ್ಟನ್ ಅಂತಿರ್ಬೋದು, ಅಥವಾ ಬೇರೆ ಒಂದು ಕಾಲು ಚೀಲ ಇರ್ಬೋದು, ಅವನ ಉಡುಪುಗಳಿರ್ಬೋದು, ಎಲ್ಲವನ್ನೂ ಇವನಿಗೆ ನಾಗರಿಕತೆ ಬೆಳೆದಂತೆ ನೈಸರ್ಗಿಕವಾಗಿ ಸಿಗ್ತಾದಂಥ ಹತ್ತಿ ಅಥವಾ ರೇಷ್ಮೆ ಇವುಗಳೇ ಪೂರೈಸ್ತಾ ಇದ್ದ. ಮತ್ತು ರೇಷ್ಮೆಯಂತೆಗಳು ರೇಷ್ಮೆಯಂತಹ ಎಳೆಗಳು ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದ. ಯೋಚಿಸಿದಾಗ ಖಂಡಿತ ಸಾಧ್ಯ ಇಲ್ಲ. ಹಾಗಿದ್ರೆ ಅವನ ಯೋಚನೆ ಏನಾಯಿತು? ನೈಸರ್ಗಿಕ ಬಿಟ್ಟು ಬೇರೆಯದನ್ನು ನಾವು ತಯಾರಿಸ್ಕೊಳ್ಬೇಕು ಅಂತ
ಹಾಗಿದ್ಮೇಲೆ ಏನಿರ್ಬೋದು ನೋಡೋಣಲ್ವಾ. ಈ ದಿನ ನಾವು ಈ 8ನೇ ತರಗತಿಯ ವಿಜ್ಞಾನದಲ್ಲಿ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅಂತೇಳಿ 3ನೇ ಅಧ್ಯಾಯ ಇದೆ. ಹಾಗಿದ್ರೆ ನಾವು ಸಂಶ್ಲೇಷಿತ ಎಳೆ ಈಗ ಏನಿಡ್ತಾ ಇದ್ವಿ, ಸಂಶ್ಲೇಷಿತ ಎಳೆಗಳು. ಇದನ್ನೇ ಏನು ಸಂಶ್ಲೇಷಿತ ಎಳೆ ಎಂದರೇನು ಎಲ್ಲರಿಗೂ ಗೊತ್ತಿದೆ. ಸಂಶ್ಲೇಷಿತ ಎಲೆ ಹಾಗಿದ್ರೆ ಇವನ್ನ ಏನಂತ ಕರಿತೀವಿ, ಮಾನವ ನಿರ್ಮಿತ. ಮಾನವ ನಿರ್ಮಿತ ಅಥವಾ ಕೃತಕ ಎಲೆ. ಹಾಗಿದ್ರೆ ನೈಸರ್ಗಿಕವಾಗಿ ಸಿಗೋಲ್ಲ, ಅದು ನಾವು ಮಾನವ ನಿರ್ಮಿತ ಅಥವಾ ಕೃತಕವಾಗಿ ನಾವೇ ತಯಾರಿಸಿದಂಥ ಎಲೆಗಳಿಗೆ ಏನಂತ ಕರಿತೀವಿ ಮಕ್ಕಳೇ, ಸಂಶ್ಲೇಷಿತ ಎಳೆಗಳು ಎಂದು ಕರೆಯುತ್ತಾರೆ. ಇನ್ನೊಂದ್ಸರಿ ಬರ್ಕೊಳ್ಳಿ, ಸಂಶ್ಲೇಷಿತ ಎಳೆಗಳು ಎಂದರೇನು ಅಥವಾ ಸಂಶ್ಲೇಷಿತ ಎಳೆಗಳಿಗೆ ಏನೆಂದು ಮತ್ತೊಂದು ಹೆಸರೇನು. ಮೊದಲಾಗಿ ಸಂಶ್ಲೇಷಿತ ಎಳೆಗಳೆಂದರೆ ಮಾನವ ನಿರ್ಮಿತ ಎಳೆಗಳಿಗೆ ನಾವೇನಂತ ಕರೀತೇವೆ, ಸಂಶ್ಲೇಷಿತ ಎಳೆಗಳು ಎಂದು ಕರೆಯುತ್ತೇವೆ. ಸಂಶ್ಲೇಷಿತ ಎಳೆಗಳಿಗೆ ಮತ್ತೊಂದು ಹೆಸರುಗಳೇನು, ಒಂದು ಮಾನವ ನಿರ್ಮಿತ ಎಳೆಗಳು ಅಂತ ಕರಿತೀವಿ ಅಥವಾ ಕೃತಕ ಎಳೆಗಳು. ಹೆಸರು ಹೇಳ್ತಾ ಇದೆ ಕೃತಕ ಅಂದರೆ ನೈಸರ್ಗಿಕವಾಗಿ ಲಭ್ಯವಿಲ್ಲದ ಪದಾರ್ಥಗಳಿಂದ ಅಥವಾ ಬೇರೆ ಕಚ್ಚಾ ವಸ್ತುಗಳನ್ನು ಬಳಸಿ ತಯಾರಿಸಿದ ಎಳೆಗಳಿಗೆ ಈ ಮಾನವ ನಿರ್ಮಿತ ಎಳೆಗಳು ಎಂದು ಕರೆಯುತ್ತೇವೆ. ಈ ಎಲ್ಲ ಸಂಶ್ಲೇಷಿತ ಎಳೆಗಳು ಹೇಗಿರ್ತವೆ, ಈ ಸಂಶ್ಲೇಷಿತ ಎಳೆಯ ರಚನೆ ಹೇಗಿದೆ ಅಂತ ನಾವು ನೋಡೋದಾದರೆ, ನೀವು ಯಾವುದೇ ಒಂದು ಮಣಿಯ ಸರವನ್ನು ನೋಡಿರ್ತೀರ, ಒಂದೊಂದು ಮಣಿಯನ್ನು ಸೇರಿಸಿ ಒಂದು ಸರ ಆಗುತ್ತಲ್ವಾ. ಇದನ್ನ ಅಂದ್ರೆ ಒಂದು ಸರದಲ್ಲಿ ಅನೇಕ ಮಣಿಗಳಿರ್ತವೆ. ಅನೇಕ ಅನ್ನೋದಕ್ಕೆ ನಾವಿಲ್ಲಿ ಒಂದು ಪದ ಉಪಯೋಗಿಸ್ತೇವೆ, ಪಾಲಿಮರ್ಗಳು. ಪಾಲಿಮರ್, ಇಲ್ಲಿ ಪಾಲಿಮರ್ ಅನ್ನುವಂಥದ್ದು 2 ಪದಗಳಿಂದಾಗಿದೆ. ಒಂದು ಪಾಲಿ, ಮತ್ತೊಂದು ಮರೋಸ್. ಪಾಲಿಮರ್ ಅನ್ನುವಂಥದ್ದು ಪಾಲಿ ಮತ್ತು ಮರೋಸ್ ಎಂಬ 2 ಪದಗಳಿಂದ ಕೂಡಿಯಾಗಿದೆ. ಇಲ್ಲಿ ಪಾಲಿ ಅಂದರೆ ಬಹು, ಮರೋಸ್ ಅಂದರೆ ಘಟಕಗಳು. ಬಹು ಘಟಕಗಳಿಂದ ಆದಂತಹ ಒಂದು ವಸ್ತುವಿಗೆ ನಾವೇನಂತ ಕರಿತೇವೆ, ಪಾಲಿಮರ್ ಎಂದು ಕರೀತೇವೆ. ಪಾಲಿ ಹೆಸರು ಹೇಳ್ತದೆ. ಪಾಲಿ ಮೀನ್ಸ್ ಬೆಂಡಿಂಗ್, ಹಲವು ಅಂತ ಹೇಳ್ತೀವಿ. ಬಹು, ಮರೋಸ್ ಅಂದರೆ ಘಟಕಗಳು. ಏನು ಒಂದು ಸರದಲ್ಲಿ, ಮಣಿಗಳಿರುವಂಥ ಸರದಲ್ಲಿ ಅನೇಕ ಸಣ್ಣ ಸಣ್ಣ ಘಟಕಗಳು ಇಂದ ಆಗಿದೆ. ಆ ಒಟ್ಟಾರೆ ಅದಕ್ಕೆ ನಮಗೆ ಏನಂತ ಪಾಲಿಮರ್. ಪಾಲಿಮರ್ನಲ್ಲಿರುವಂಥ ಸಣ್ಣ ಘಟಕಗಳಿಗೆ ಏನೆಂದು ಕರೆಯುತ್ತೇವೆ, ಮಾನೋಮರ್ಗಳು. ಹೇಳಿ, ಪಾಲಿಮರ್ಗಳಲ್ಲಿರುವಂಥ ಸಣ್ಣ ಸಣ್ಣ ಘಟಕಗಳಿಗೆ ಏನೆಂದು ಕರೆಯುತ್ತೇವೆ, ಮಾನೋಮರ್ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಪಾಲಿಮರ್ ಎಂದರೆ ಹಲವಾರು ಘಟಕಗಳಿಂದ ಆದಂಥ ವಸ್ತುವಿಗೆ ಪಾಲಿಮರ್ ಎನ್ನುತ್ತೇವೆ. ಆ ಸಣ್ಣ ಸಣ್ಣ ಘಟಕಗಳಿಗೆ, ಚಿಕ್ಕ ಚಿಕ್ಕ ಘಟಕಗಳಿಗೆ ನಾವೇನಂತ ಕರಿತೀವಿ, ಮಾನೋಮರ್ಗಳು ಅಂತ ಹೇಳ್ತೀವಿ. ಕೃತಕ ಎಳೆಗಳು ಈ ರೀತಿಯಾಗಿ ಪಾಲಿಮರ್ಗಳಿಂದಾಗಿವೆ. ಹಾಗಾದರೆ ನೈಸರ್ಗಿಕ ಎಳೆಗಳಲ್ಲೂ ಕೂಡ ಪಾಲಿಮರ್ಗಳಿವೆ. ಉದಾಹರಣೆ, ನಮಗೆ ಒಂದು ಯಾವುದೋ ಸೆಲ್ಯುಲೋಸ್ ಅಂತ ಕರಿತೀವಿ. ಈ ಪಾಲಿಮರ್ಗಳ ಸೆಲ್ಯುಲೋಸ್ ಅಂತ ಹೇಳ್ತೀವಿ. ಸೆಲ್ಯುಲೋಸ್ ಕೂಡ ಒಂದು ಅನೇಕ ಸಸ್ಯಗಳಿಂದ ದೊರೆಯುವಂತಹ ಒಂದು ಸೆಲ್ಯುಲೋಸ್, ನೈಸರ್ಗಿಕವಾಗಿ ದೊರೆಯುವಂತಹ ಎಲ್ಲ ಕಾರಣವಿರುವಂಥದ್ದು ಸೆಲ್ಯುಲೋಸ್. ಇದು ಅನೇಕ ಸಣ್ಣ ಸಣ್ಣ ಅಂದರೆ ಗ್ಲೂಕೋಸ್ ಘಟಕಗಳಿಂದ ಆಗಿದೆ. ಹಲವಾರು ಗ್ಲೂಕೋಸ್ ಘಟಕ. ಸೆಲ್ಯುಲೋಸು, ಪಾಲಿಮರ್ಗಳು, ಗ್ಲೂಕೋಸು ಅದರ ಮಾನೋಮರ್. ಇದು ನೈಸರ್ಗಿಕವಾಗಿ ದೊರೆತರೂ ಕೂಡ ಇದು ಕೂಡ ಒಂದು ನಾವು ಸೆಲ್ಯುಲೋಸ್ ಅನ್ನು ಕೂಡ ಒಂದು ಪಾಲಿಮರ್ ಎನ್ನುತ್ತೇವೆ.
ಸೆಲ್ಯುಲೋಸ್ ಹಲವಾರು ನಾವು ಈ ಗ್ಲೂಕೋಸ್ ಎಂಬ ಸಣ್ಣ ಘಟಕಗಳಿಂದ ಆಗಿದೆ. ಸಂಶ್ಲೇಷಿತ ಎಳೆಗಳು ಹೇಗಾಗಿವೆ ಅನ್ನೋದು ಅರ್ಥ ಆಯಿತು. ನಂತರ ಈ ಸಂಶ್ಲೇಷಿತ ಎಳೆಗಳ ವಿಧಗಳಾವುವು? ಸಂಶ್ಲೇಷಿತ ಎಳೆಗಳ ವಿಧಗಳು ಯಾವುವು ನೋಡೋಣ. ಸಂಶ್ಲೇಷಿತ ಎಳೆಗಳ ವಿಧಗಳು ಬರೋಣ. ಯಾವ್ಯಾವ ಎಳೆಗಳಿಗೆ ನಾವು ಸಂಶ್ಲೇಷಿತ ಎಳೆಗಳು ಉದಾಹರಣೆ. ಮೊದಲನೇದಾಗಿ ನಾವು ರೇಯಾನ್ ಅಂತ ಹೇಳ್ತೀವಿ. ಯಾವಪ್ಪ? ರೇಯಾನ್. ನೋಡಿ, ನಮಗೆ ಯಾವ ಹೇಳಿದ್ರೆ ಮೊಟ್ಟ ಮೊದಲಾಗಿ ರೇಷ್ಮೆಯನ್ನ ಚೀನಿಯವರು ಮೊಟ್ಟ ಮೊದಲಾಗಿ ತಯಾರಿಸ್ತಾರೆ. ಅದರ ತಯಾರಿಸುವಂಥ ಒಂದು ವಿಧಾನವನ್ನು ತುಂಬ ಸಂರಕ್ಷಣೆ ಮಾಡಿಕೊಂಡಿರ್ತಾರೆ, ಸೀಕ್ರೆಸಿ ಮೇಂಟೈನ್ ಮಾಡಿರ್ತಾರೆ ಮತ್ತು ಇದು ಆಕರ್ಷಣೀಯವಾಗಿದೆ, ದುಬಾರಿಯಾಗಿದೆ. 19ನೇ ಶತಮಾನದ ಅಂತ್ಯದಷ್ಟೊತ್ತಿಗೆ ಬೇರೆ ಜನರು ರೇಷ್ಮೆಯಂತಹ ಒಂದು ಎಳೆಯನ್ನು ತಯಾರಿಸಬೇಕು ಅಂತೇಳಿ ತುಂಬ ಪ್ರಯತ್ನ ಪಟ್ಟು ಯಶಸ್ವಿಯಾಗ್ತಾರೆ. ಒಂದು ಮರದ ತಿರುಳಿನಿಂದ ತಯಾರಿಸಿದಂತಹ ಒಂದು ಎಳೆಗೆ ಏನಂತ ಕರಿತೀವಿ? ರೇಯಾನ್. ಯಾವುದರ ತಿರುಳಿನಿಂದ? ಮರದ ತಿರುಳಿನಿಂದ ತಯಾರಿಸಿದೆ. ಇದು ರೇಷ್ಮೆಯನ್ನೇ ಗುಣ ಹೊಳಪನ್ನು ಹೊಂದಿದೆ, ಗಟ್ಟಿಯಾಗಿದೆ. ಆದ್ದರಿಂದ ಇದನ್ನು ಕೃತಕ ರೇಷ್ಮೆ, ಕೃತಕ ರೇಷ್ಮೆ ಇದನ್ನ ನಾವೇನಂತ ಕರಿತೀವಿ? ಕೃತಕ ರೇಷ್ಮೆ ಎಂದು ಕರೆಯುತ್ತೇವೆ. ರೇಯಾನ್ಗೆ ನಾವು ಕೃತಕ ರೇಷ್ಮೆ. ಈ ರೇಯನು ತುಂಬಾ ಯಾವುದನ್ನ ಹೋಗ್ತಾ ಇದೆ? ಯಾವುದನ್ನ? ರೇಷ್ಮೆಯನ್ನು ಹೋಗ್ತಾ ಇದೆ. ಅದಕ್ಕೇನೆ ನಾವು ಈ ರೇಯನ್ಗೆ ಕೃತಕ ರೇಷ್ಮೆ ಎಂದು ಕರೆಯುತ್ತೇವೆ. ಯಾವುದರಿಂದ ತಯಾರಿಸಿದ್ದೇವೆ ಮಕ್ಕಳೇ? ಮರದ ತಿರುಳಿನಿಂದ ತಯಾರಿಸಿದ್ದೇವೆ. ಅಂದರೆ ಒಂದು ನೈಸರ್ಗಿಕ ಮೂಲ ಸಸ್ಯದ ಒಂದು ಕಚ್ಚಾ ವಸ್ತುವಿನಿಂದ ತಯಾರಿಸಿದ್ದೇವೆ. ಆದರೆ ಇದ್ರ ಗುಣ ರೇಷ್ಮೆಯಂತೆ ಒಳಪನ್ನು ಹೊಂದಿದೆ. ರೇಷ್ಮೆಗಿಂತ ಅರ್ಧ ಅಂದರೆ ಕಡಿಮೆ ಬೆಲೆ ಮತ್ತು ಇದನ್ನು ಕೂಡ ರೇಷ್ಮೆಯಂತೆ ನೇಯ್ದು ವಿವಿಧ ಬಣ್ಣಗಳನ್ನು ನೀಡಿ ನಾವು ಬಟ್ಟೆಯನ್ನು ತಯಾರಿಸಬಹುದಾಗಿದೆ. ಈ ರೇಯನನ್ನು ಬೆಡ್ಶೀಟ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಹತ್ತಿಯೊಂದಿಗೆ ಮಿಶ್ರಣ ಮಾಡಿ. ಯಾವುದರೊಂದಿಗೆ? ಬೆಡ್ಶೀಟ್ ತಯಾರಿಕೆ ಮತ್ತೆ ಕಾರ್ಪೆಟ್, ನಮ್ಮ ಹಾಸು, ನೆಲ ಹಾಸು ಅಂತ ಏನು ಕರಿತೀವಿ, ಈ ಕಾರ್ಪೆಟ್ ತಯಾರಿಕೆಯಲ್ಲಿ ಬಳಸುತ್ತೇವೆ. ಇವುಗಳನ್ನು ಯಾವುದನ್ನ? ರೇಯನನ್ನ ನಾವು ಹತ್ತಿಯೊಂದಿಗೆ ಮಿಶ್ರಣ ಮಾಡಿ ರೇಯನನ್ನ ಬೆಡ್ಶೀಟನ್ನ ತಯಾರಿಸ್ತೇವೆ. ಹಾಗೆಯೇ ಈ ಉಣ್ಣೆಯೊಂದಿಗೆ ಮಿಶ್ರಣ ಮಾಡಿ ರೇಯನನ್ನ ಕಾರ್ಪೆಟ್ ಅನ್ನು ನೆನಪಿಟ್ಕೋಬೇಕು. ಬೆಡ್ಶೀಟ್ ರೇಯನನ್ನ ಯಾವುದರೊಂದಿಗೆ? ಹತ್ತಿಯೊಂದಿಗೆ ಮಿಶ್ರಣ ಮಾಡಿ ನಾವು ಬೆಡ್ಶೀಟ್ ಅನ್ನು ತಯಾರಿಸ್ತೇವೆ. ಕಾರ್ಪೆಟ್ ಅನ್ನ ಇದೇ ರೇಯನನ್ನ ಉಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಕಾರ್ಪೆಟ್ ಅನ್ನು ತಯಾರಿಸ್ತೇವೆ. ಇವು ಬಾಳಿಕೆ ಬರುವಂಥದ್ದು ಮತ್ತು ಸುಲಭವಾಗಿ ಬಣ್ಣವನ್ನು ಕೊಡಬಹುದಾದಂಥದ್ದು ಮತ್ತು ರೇಷ್ಮೆಯಷ್ಟೇ ಬಲಿಷ್ಠವಾದಂಥದ್ದು. ಒಂದು ಎಳೆ. ಮತ್ತೊಂದು ಎಳೆ. ಯಾವುದು? ನೈಲಾನ್. ನೈಲಾನ್ ಇದು ಒಂದು ಮಾನವ ನಿರ್ಮಿತ ಎಳೆ, ಆದ್ದರಿಂದ ಸಂಶ್ಲೇಷಿತ ಎಳೆ ಎಂದು ಕರೀತಾರೆ. ಇದನ್ನು 1931ರಲ್ಲಿ ತಯಾರಿಸಿದೆ. ಯಾವುದೇ ಸಸ್ಯ ಅಥವಾ ಪ್ರಾಣಿ ಜನ್ಯದ ಕಚ್ಚಾ ವಸ್ತುವನ್ನು ಬಳಸದೆ ಇದನ್ನ ನಾವು ಕಲ್ಲಿದ್ದಲು, ನೀರು ಮತ್ತು ಗಾಳಿ ಇವುಗಳಿಂದಲೇ ತಯಾರಿಸಿರುವಂತಹ ಒಂದು ಎಳೆ ಸಂಶ್ಲೇಷಿತ ಎಳೆ. ಅದಕ್ಕೆ ಒಂದು ಸಂಪೂರ್ಣ ಸಂಶ್ಲೇಷಿತ ಎಳೆ ಮೊದಲ ಎಳೆ ಅಂದರೆ ಯಾವ್ದಿರಬೇಕು? ರೇಯಾನ್ ಅಂತ ಕರಿಬೇಕು. ಯಾವುದನ್ನ ಕರಿಬೇಕು? ರೇಯಾನ್. ಸಂಪೂರ್ಣ ಸಂಶ್ಲೇಷಿತ ಎಳೆಗೆ ಒಂದು ಉದಾಹರಣೆ. ಯಾಕೆಂದ್ರೆ ಈ ರೇಯಾನ್ಗೂ ನೈಲಾನ್ಗೂ
ಅಷ್ಟು ವ್ಯತ್ಯಾಸ ಏನು? ರೇಯನ್ನು ನಾವು ಮರದ ತಿರುಳಿನಿಂದ ಅಂದರೆ ನೈಸರ್ಗಿಕವಾಗಿ ಆ ಪ್ರಾಣಿ ಅಥವಾ ಸಸ್ಯದ ಎಳೆ, ಮರದ ತಿರುಳು ಅಂದರೆ ಸಸ್ಯದ ಒಂದು ಕಚ್ಚಾ ವಸ್ತುವನ್ನು ಬಳಸಿ ತಯಾರಿಸಿದ್ದಾರೆ. ಆದರೆ ನೈಲಾನನ್ನು ಯಾವುದೇ ಸಸ್ಯ ಅಥವಾ ಪ್ರಾಣಿ ಕಚ್ಚಾ ವಸ್ತುವನ್ನು ಬಳಸದೆ ನಾವು ಈ ಕಲ್ಲಿದ್ದಲು, ನೀರು ಮತ್ತು ಗಾಳಿಯಿಂದ ತಯಾರಿಸಿದೆ. ಆದ್ದರಿಂದ ಇದನ್ನೊಂದು ನಾವು ಸಂಪೂರ್ಣ ಸಂಶ್ಲೇಷಿತ ಎಳೆ ಎಂದು ಯಾವುದನ್ನು ಕರೀತೇವೆ? ನೈಲಾನ್. ಸಂಪೂರ್ಣ ಸಂಶ್ಲೇಷಿತ ಎಳೆ ಯಾವುದಪ್ಪ? ನೈಲಾನ್. ಇದರ ಗುಣಗಳೇನು? ಸಂಪೂರ್ಣವಾಗಿ ಗಟ್ಟಿ. ಇದರ ಗುಣಗಳು ಗಟ್ಟಿ, ಸ್ಥಿತಿಸ್ಥಾಪಕ, ಗಟ್ಟಿ, ಸ್ಥಿತಿಸ್ಥಾಪಕ ಮತ್ತು ಹಗುರ. ನೋಡಿ, ನೈಲಾನ್ ಇದು ಕೂಡ ಗುಣ ಏನು ಅಂದರೆ ಗಟ್ಟಿಯಾಗಿದೆ, ಸ್ಥಿತಿಸ್ಥಾಪಕ ಗುಣ ಅಂದ್ರೆ ಏನು? ಸ್ಥಿತಿಸ್ಥಾಪಕ ಅಂದರೆ ಸುಲಭವಾಗಿ ಹಿಗ್ಗಬಹುದಾದಂಥ ಅಥವಾ ಬಾಗಬಹುದಾದಂಥ ಗುಣ. ನಾವು ಹೇಗೆ ಬೇಕಾದ್ರೂ ಅದನ್ನು ನಾವು ಯಾವುದೇ ಒಂದು ಕೂದಲನ್ನು ಹೇಗೆ ಬೇಕಾದ್ರೂ ಭಾಗಿಸ್ಬೋದಲ್ಲ, ಇದಕ್ಕೆ ನಾವು ಸ್ಥಿತಿಸ್ಥಾಪಕ ಗುಣ ಅಂತ ಹೇಳ್ತೇವೆ. ಈ ಥರ ನೈಲಾನ್ ಕೂಡ ಅದು ಗಟ್ಟಿಯಾಗಿದೆ, ಹೆಚ್ಚು ಬಲಯುತವಾಗಿದೆ ಮತ್ತು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ. ಹಾಗೆಯೇ ಹಗುರ ಕೂಡ ಆಗಿದೆ ಮತ್ತು ಹೊಳಪಿದೆ. ಮತ್ತು ಏನಿದೆ? ಹೊಳಪನ್ನು ಹೊಂದಿದೆ. ಹೊಳಪಿದೆ. ಆದ್ದರಿಂದ ನಾವು ಈ ನೈಲಾನನ್ನು ನಾವು ಹಲ್ಲುಜ್ಜುವ ಬ್ರಷ್ಗಳು ನೋಡಿದ್ದೀರಪ್ಪ, ಆ ಹಲ್ಲುಜ್ಜುವ ಬ್ರಷ್ನಲ್ಲಿರುವಂಥ ಎಳೆಗಳು ಅದನ್ನು, ಹಾಗೆಯೇ ಕಾಲಿನ ಸೀಟ್ ಬೆಲ್ಟ್ ಮತ್ತು ಹಗ್ಗಗಳು, ಕಾಲು ಚೀಲ, ಇವೆಲ್ಲ ಕೂಡ ನಾವು ಉಪಯೋಗ ಏನೇನು? ಹಗ್ಗ, ಕಾಲು ಚೀಲ, ಟೂತ್ ಬ್ರಷ್, ಹಾಗೆಯೇ ಅನೇಕ ಮತ್ತಿತರ ಒಂದು ಪರದೆಗಳು ಅಂತೀವಿ, ನಿದ್ರಾಚೀಲಗಳು ಅಂತೀವಿ. ಇವುಗಳೆಲ್ಲವನ್ನೂ ಕೂಡ ಬಳಸುವಂಥ ಒಂದು ಎಳೆಗೆ ನಾವೇನಂತ ಕರಿತೀವಿ? ನೈಲಾನ್. ಯಾವುದು? ನೈಲಾನ್. ಉಪಯೋಗ ಹಗ್ಗಗಳು, ಕಾಲು ಚೀಲ, ಟೂತ್ ಬ್ರಷ್ ಇವುಗಳಲ್ಲಿ ಬಳಸುವಂಥ ಒಂದು ಎಳೆವೆ. ಮತ್ತು ಇದನ್ನು ಇನ್ಯಾವುದರಲ್ಲಿ ಬಳಸ್ತೇವೆ ನೋಡೋಣ. ಮತ್ತೆ ಯಾವುದರಲ್ಲಿ ಬಳಸ್ತೇವೆ? ಇಲ್ಲೊಂದು ಚಿತ್ರ ಇದೆ, ಗಮನಿಸಿ. ಏನಿದು? ಒಂದೇದೇನು? ಪ್ಯಾರಾಚೂಟ್. ಮತ್ತೊಂದು ಒಬ್ಬ ಪರ್ವತಾರೋಹಿ ಅಥವಾ ಒಬ್ಬ ಟ್ರಕ್ಕಿಂಗ್ ಮಾಡ್ತಾ ಇದ್ದಾನೆ. ಒಂದು ಹಗ್ಗವನ್ನು ಬಳಸಿ ಒಂದು ಗುಡ್ಡ ಅಥವಾ ಬೆಟ್ಟವನ್ನು ಹತ್ತಾ ಇದ್ದಾನೆ. ಬಳಸುವಂಥ ಒಂದು ಹಗ್ಗ ಕಾಣ್ತಿದೆಯಲ್ವಾ? ಇವುಗಳಲ್ಲಿ ಪ್ಯಾರಾಚೂಟ್ ಆ ಎಳೆಗಳನ್ನು ಕಾಣ್ತಾ ಇದೆ, ಹಗ್ಗದಲ್ಲಿ ಕಾಣ್ತಾ ಇದೆ. ಇವುಗಳಲ್ಲಿ ನೀವು ಗಮನಿಸಿದ್ರಲ್ವಾ? ಇವುಗಳಲ್ಲಿ ಕಾಣ್ತಾ ಇರುವಂತಹ ಎಳೆ ನಾವು ಯಾವ್ದು ಹೇಳ್ತೀವಿ? ಯಾವುದು? ಒಂದು ಎಳೆಗೆ ನೈಲಾನ್ ಬಳಸಿದ್ದೀವಿ. ಯಾವ್ದು ಬಳಸಿದ್ದೀವಿ? ನೈಲಾನ್. ಒಬ್ಬ ಪ್ಯಾರಾಚೂಟ್ ಏನು? ಅದು ಗಾಳಿಯಿಂದ ನಮಗೆ ಕೆಳಗಡೆ ಮೇಲ್ಮುಖದಿಂದ ಭೂಮಿಗೆ ಇಳಿಬೇಕು ಅಂದರೆ ಒಬ್ಬ ಮನುಷ್ಯ ತೂಕವಾಗಿರುವಂಥದ್ದಲ್ಲ, ಅಷ್ಟು ಆ ಎಳೆಗಳು ಬದಲಿತವಾಗಬೇಕಾಗಿರುತ್ತೆ ಮತ್ತು ಹಗುರವಾಗಿರಬೇಕಾಗುತ್ತೆ. ಮತ್ತು ಇದೆಲ್ಲ ಏನು ಗುಣ ಇದೆ? ಸ್ಥಿತಿಸ್ಥಾಪಕ, ಅದನ್ನು ಕಡಿಮೆ ಸ್ಥಳದಲ್ಲಿ ಸಂಗ್ರಹಿಸುವ ಚಿಂತನೆ ಇರಬೇಕಾಗುತ್ತೆ. ಈ ಥರ ಎಲ್ಲ ಗಟ್ಟಿ, ಸ್ಥಿತಿಸ್ಥಾಪಕ, ಹಗುರ ಗುಣ ಇರೋದ್ರಿಂದ ಅದನ್ನು ಹಗ್ಗ, ಕಾಲುಚೀಲ, ಟೂತ್ ಬ್ರಷ್ ಮತ್ತು ಸ್ಕ್ರೀನ್ಗಳಲ್ಲಿ, ಕಾರಿನ ಸೀಟ್ ಬೆಲ್ಟ್ಗಳಲ್ಲಿ ಅಷ್ಟೇ ಅಂದರೆ ಈ ಪ್ಯಾರಾಚೂಟ್ ಅವುಗಳಲ್ಲಿ, ಮತ್ತು ಯಾವುದೋ ಪರ್ವತಾರೋಹಿ ಹಗ್ಗಗಳು ಮತ್ತು ಮೀನುಗಾರರು ಬಳಸುವಂತಹ ಬಲೆ, ಇವುಗಳಲ್ಲಿ ಯಾವುದನ್ನು ಬಳಸ್ತೇವೆ? ನೈಲಾನ್. ನಾವು ಒಂದು ವೇಳೆ ಈ ನೀರಲ್ಲಿ ಬಳಸುವಂಥ
ಎಳೆಗಳಲ್ಲಿ ಅಥವಾ ಹಗ್ಗಗಳಲ್ಲಿ ಹತ್ತಿಯನ್ನು ಬಳಸಿದ್ರೆ ಉಣ್ಣೆಯನ್ನು ಬಳಸಿದ್ರೆ ಏನಾಗ್ಬೋದು? ಯೋಚಿಸ್ತೀರಾ? ಹತ್ತಿಯ ಹಗ್ಗವನ್ನು ಬಳಸಿದ್ರೆ ಏನಾಗ್ಬೋದು? ಖಂಡಿತ ನಿಜ. ಏನಾಗುತ್ತೆ? ಹತ್ತಿ ನೀರನ್ನು ಹೀರಿಕೊಂಡು ಮೃದುವಾಗುತ್ತೆ ಮತ್ತು ಅದು ತನ್ನ ದೃಢತೆಯನ್ನು ಕಳ್ಕೊಳ್ಳುತ್ತೆ. ಆದರೆ ನೈಲಾನ್ ಈ ನೀರನ್ನು ಹೀರಿಕೊಳ್ಳುವುದಿಲ್ಲ, ಬೇಗ ಒಣಗುತ್ತೆ ಮತ್ತು ಅಷ್ಟೇ ಬಲಯುತವಾಗಿ ಇದೆ. ಆದ್ದರಿಂದ ನೈಲಾನ್ ಅನ್ನು ನಾವೇನು ಬಳಸ್ತೀವಿ? ಎಲ್ಲಿ ಬಳಸ್ತೀವಿ? ಈ ಥರ ನಾವು ಹೆಚ್ಚು ಬಲಯುತವಾಗಿರುವಂತಹ ಸಂದರ್ಭಗಳಲ್ಲಿ ಹಗ್ಗಗಳು ಅಥವಾ ಪ್ಯಾರಾಚೂಟು, ಮೀನುಗಳ ಬಲೆಗಳಲ್ಲಿ ಎಲ್ಲವನ್ನು ಕೂಡ ನೈಲಾನ್ ಬಳಸ್ತೇವೆ. ಅಂದರೆ ನೈಲಾನ್ಗೆ ಹೆಚ್ಚು ಬಲ ಇದೆ. ಯಾವುದಕ್ಕಿಂತ? ಹತ್ತಿ, ಉಣ್ಣೆ ಇವಕ್ಕೆ ರೇಷ್ಮೆ ಬಲಯುತವಾಗಿದೆ, ಆದರೆ ತುಂಬ ದುಬಾರಿ ಮತ್ತು ಇದರ ಲಭ್ಯತೆ ಕೂಡ ಕಡಿಮೆ. ಆದ್ದರಿಂದ ನೈಲಾನ್ ತುಂಬ ಒಂದು ಉಪಯುಕ್ತವಾದಂತಹ ಇವತ್ತಿನ ಒಂದು ಉತ್ತಮ ಸಂಶ್ಲೇಷಿತ ಎಳೆ ಎಂದು ಕರೆಯುತ್ತೇವೆ. ಮತ್ತೊಂದು ಪಾಲಿಯೆಸ್ಟರ್. ಪಾಲಿಯೆಸ್ಟರ್ ನಿಮಗೆ ನೀವೆಲ್ಲ ಹಬ್ಬಗಳಿಗೆ ಬಟ್ಟೆ ತಂದಾಗ ನಾವು ಪಾಲಿಸ್ಟರ್ ಅಂತ ಹೆಸರು ಕೇಳಿದ್ವಿ. ಪಾಲಿಸ್ಟರ್ ಅಲ್ಲ, ಪಾಲಿಯೆಸ್ಟರ್. ಪಾಲಿ ಅನ್ನೋದು ಬಹು, ಎಸ್ಟರ್ ಅದರ ಒಂದು ಘಟಕ, ಎಸ್ಟರ್ ಅನ್ನೋದೊಂದು ಘಟಕ. ಈ ಥರ ಈ ಪಾಲಿಯೆಸ್ಟರ್ ಕೂಡ ಮತ್ತೊಂದು ಬಗೆಯ ಸುಕ್ಕು ಕಟ್ಟಾದ ತುಂಬ ಒಂದು ಬಲಯುತವಾದಂಥ ಮತ್ತು ದೀರ್ಘ ಬಾಳಿಕೆ ಬರುವಂತಹ ಎಳೆ. ನಮ್ಮ ಬೇರೆ ಹತ್ತಿಯಿಂದ ಮಾಡಿದಂಥ ಬಟ್ಟೆಗಳು, ಕಾಟನ್ ಶರ್ಟ್ ಆದರೆ ನಾವು ಸುಕ್ಕು ಕಟ್ಟುತ್ತೆ ನೀರಿಗೆ ಹಾಕಿದಾಗ, ಅದನ್ನು ನಾವು ಕಂಪಲ್ಸರಿ ಇಸ್ತ್ರಿ ಮಾಡಬೇಕಾಗುತ್ತೆ. ಆದರೆ ಪಾಲಿಸ್ಟರ್ನಿಂದ ಮಾಡಿರುವಂಥದ್ದು ಕಡಿಮೆ ಬೆಲೆ, ದೀರ್ಘ ಬಾಳಿಕೆ ಬರುತ್ತದೆ ಹಾಗೂ ಯಾವುದೇ ಸುಕ್ಕು ಗಟ್ಟುವುದಿಲ್ಲ. ಆದ್ದರಿಂದ ಇದನ್ನು ತೊಳೆಯುವುದು ಸುಲಭ. ಆದ್ದರಿಂದ ಬಟ್ಟೆಗಳಿಗೆ ಅತ್ಯುತ್ತಮವಾದಂಥ ಒಂದು ಎಳೆಯಾಗಿ ಇವತ್ತು ಈ ಪಾಲಿಸ್ಟರ್ ಮತ್ತು ಟೆರಿಲಿನ್ ಅಂತ ಕೂಡ ಕೇಳಿದ್ವಿ. ಟೆರಿಲಿನ್ ಬಟ್ಟೆ ಅಂತ. ಈ ಟೆರಿಲಿನ್ ಪಾಲಿಸ್ಟರ್ ಎರಡೂ ಕೂಡ ಉತ್ತಮವಾದಂತಹ ಒಂದು ಕೃತಕ ಎಳೆಗಳಾಗಿವೆ. ಮತ್ತೊಂದು, ನಮ್ಮ ಮನೆಯಲ್ಲಿ ನಾವೇನಾದರೂ ಸಂಗ್ರಹಣೆ ಮಾಡಲಿಕ್ಕೆ ನಮ್ಮ ತಾಯಿ ಯಾವುದೇ ನಮ್ಮ ಮನೆಗಳಲ್ಲಿ ಅಮ್ಮ ಏನು ಮಾಡ್ತಾರೆ? ಧಾನ್ಯಗಳನ್ನು, ಸಕ್ಕರೆಗಳನ್ನು ಈ ಥರ ಶೇಖರಿಸಲಿಕ್ಕೆ ಕೆಲವು ಪ್ಲಾಸ್ಟಿಕ್ ಬಾಟಲಿಗಳನ್ನು ಇಡ್ತಾರೆ. ಓಕೆ, ಪೆಟ್ ಅಂತ ಕರೀತಾರೆ. ಏನಂತ ಕರಿತೀವಿ? ಪೆಟ್ ಬಾಟಲ್. ಕೇಳಿದ್ದೀರಾ? ಪೆಟ್ ಬಾಟಲ್. ಪೆಟ್ ಅಂದ್ರೆ ಏನು? ಪಾಲಿಇಥೈಲಿನ್ ಟೆರಾಫ್ಥಲೇಟ್. ಪಾಲಿಇಥೈಲಿನ್ ಟೆರಾಫ್ಥಲೇಟ್. ಪಾಲಿಇಥೈಲಿನ್ ಟೆರಾಫ್ಥಲೇಟ್ ಅಂತ ಕರೀತೀವಿ. ಇಥೈಲಿನ್ ಟೆರಾಫ್ಥಲೇಟ್ ಎನ್ನುವಂತಹ ಒಂದು ಈ ಕೃತಕವಾದಂತಹ ಸಂಶ್ಲೇಷಿತ ಪದಾರ್ಥದಿಂದ ಮಾಡಿರುವಂಥದ್ದು ಒಂದು ಪ್ಲಾಸ್ಟಿಕ್ ಬಾಟಲ್ಗಳು. ಇವು ಕೂಡ ಹಗುರವಾಗಿದೆ, ಯಾವುದ್ರ ಜೊತೆಗೂ ವರ್ತಿಸೋಲ್ಲ ಹಾಗೂ ಕಡಿಮೆ ಬೆಲೆ, ದೀರ್ಘ ಬಾಳಿಕೆ ಬರುತ್ತೆ. ಆದ್ದರಿಂದ ನಾವು ಲೋಹದ ಡಬ್ಬಗಳಿಗಿಂತ ಅಥವಾ ಗಾಜಿನ ಡಬ್ಬಿಗಳಿಗಿಂತ, ಶೀಶೆಗಳಿಗಿಂತ ಇವು ಕಡಿಮೆ ಬೆಲೆಯದಾಗಿದೆ, ದೀರ್ಘ ಬಾಳಿಕೆ ಬರುತ್ತೆ, ಯಾವುದ್ರ ಜೊತೆಗೂ ವರ್ತಿಸುವುದಿಲ್ಲ ಮತ್ತು ಬೆಲೆಯೂ ಕೂಡ ಕಡಿಮೆ. ಈ ಕಾರಣಕ್ಕಾಗಿ ನಾವು ಈ ಮನೆಯಲ್ಲಿ ಕಾಳುಗಳು ಅಥವಾ ಧಾನ್ಯಗಳನ್ನು ಸಂಗ್ರಹಿಸಲಿಕ್ಕೆ ಪೆಟ್ ಬಾಟಲಿಗಳನ್ನು ಬಳಸ್ತೇವೆ. ಮತ್ತು ಇನ್ನೊಂದು, ನಮ್ಮ ಚಳಿಗಾಲದಲ್ಲಿ ನಾವು ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸ್ವೆಟರ್ಗಳು ಬಳಸ್ತೇವೆ. ಈ ಅಥವಾ ದಪ್ಪನಾದಂಥ ರಗ್ಗುಗಳನ್ನು ಬಳಸ್ತೇವೆ. ಇವು ಕೂಡ ಅಷ್ಟು ಸ್ವೆಟರ್ ಅಥವಾ ದಪ್ಪವಾದಂಥ ಒಂದು ಉಣ್ಣೆಯ ರೀತಿಯಿಂದ ಮಾಡಿರುವಂತಹ ಒಂದು ನಾವು ಕಂಬಳಿ ಅಥವಾ ಏನು ಹೇಳ್ತಾ ಈ ಬೆಡ್ಶೀಟ್ಗಳನ್ನು ನಾವು ಬರೀ ಉಣ್ಣೆಯಿಂದಲೇ ತಯಾರಿಸಬೇಕಂದ್ರೆ ತುಂಬ ದುಬಾರಿ ಆಗುತ್ತೆ. ಯಾಕಂದರೆ ಲಭ್ಯತೆ ಕಡಿಮೆ. ಮತ್ತು ನಾವು ಚಳಿಯಿಂದ ರಕ್ಷಣೆ ಪಡೀಬೇಕು ಅಂದರೆ ಏನು ಮಾಡಬೇಕಾದ್ರೆ ಮತ್ತೊಂದು ಕರೆಯಲ್ಪಡುವಂಥ ಇನ್ನೊಂದು ಎಳೆ ಅಕ್ರಿಲಿಕ್ ಅಂತ ಕರಿತೀವಿ. ಇದು ನಾವು ನೈಸರ್ಗಿಕವಾಗಿ ದೊರೆಯುವಂಥ ಉಣ್ಣೆಗಿಂತ ಕಡಿಮೆ ಬೆಲೆಯದ್ದಾಗಿದೆ. ಆದರೆ ಈ ಸಂಶ್ಲೇಷಿತ ಎಳೆಯಿಂದ ನಾವು ಈ ಸ್ವೆಟರ್ಗಳು ಮತ್ತು ಉಣ್ಣೆಯಂತಹ ಬೆಡ್ಶೀಟ್ಗಳನ್ನು ತಯಾರಿಸಿ ನಾವು ಚಳಿಯಿಂದ ರಕ್ಷಣೆ ಪಡಿತೀವಿ. ಅದು ಯಾವುದು? ಅಕ್ರಿಲಿಕ್ ಮತ್ತು
ನಿಮಗೆ ಒಂದು ಹಂತದಲ್ಲಿ ಕೇಳ್ತೀನಿ, ನಾವು ಸ್ವೆಟರ್ಗಳು ಮತ್ತು ಈ ಬಣ್ಣ ಬಣ್ಣದ ರಗ್ಗುಗಳನ್ನು ಚಳಿಯಿಂದ ರಕ್ಷಣೆ ಪಡೆಯಲಿಕ್ಕೆ ಬಳಸುವ ಒಂದು ಎಳೆ ಯಾವುದು? ಅಕ್ರಿಲಿಕ್ ಎಳೆ ಅಂತ ಕರಿತೀವಿ. ಬರೀ ಉಣ್ಣೆಯಿಂದ ಮಾಡಿದ್ರೆ ತುಂಬ ದುಬಾರಿ ನಮಗೆ, ಆದರೆ ನೀವು ಕೂಡ ಈ ತುಂಬ ಬಳಕೆ ಬರುವಂಥವು ಮತ್ತು ನಮ್ಮ ಕೈಗೆ ತಕ್ಕಬಹುದಾದಂತಹ ಬೆಲೆಗಳುಳ್ಳದಾಗಿದ್ದರಿಂದ ಈ ಒಂದು ಸಂಶ್ಲೇಷಿತ ಎಳೆಯನ್ನು ಚಳಿಯಿಂದ ರಕ್ಷಣೆ ಪಡೆಯಲಿಕ್ಕೆ ಬಳಸ್ತಾ ಇದ್ದೇವೆ. ಮತ್ತು ಈಗ ನಮಗೆ ನಾವು ಇಂದಿನ ಒಂದು ನೀವು ಪ್ರಾಥಮಿಕ ತರಗತಿಗಳಲ್ಲೇ ತಿಳಿದಿದ್ದೀರಾ, ಅಥವಾ ಈ ಬೆಂಕಿಯ ಅನಾಹುತಗಳನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ನಮಗೆ ಎಚ್ಚರಿಕೆಗಳನ್ನು ಕೊಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಏನು ಹೇಳ್ತಾರೆ, ಅಡುಗೆ ಮಾಡಬೇಕಾದ್ರೆ ಯಾವ ಉಡುಪನ್ನ ಧರಿಸ್ಬೇಕು ಕೇಳಿದ್ದೀರ ನೀವೆಲ್ಲಾದರೂ? ಅಡುಗೆ ಮಾಡಬೇಕಾದ್ರೆ ನಾವು ಈ ಕೃತಕ ಎಳೆಗಳಾದಂಥ ನೈಲಾನು, ಟೆರಿಲಿನು ಏನು ಸಂಶ್ಲೇಷಿತ ಎಳೆಗಳಿದೆ ಇವುಗಳನ್ನು ಧರಿಸಬಾರದು. ನಾವು ಈ ನೈಸರ್ಗಿಕ ಎಳೆಗಳಾದ ಹತ್ತಿ ಬಟ್ಟೆಗಳನ್ನು ಧರಿಸಬೇಕು ಅಂತ ಹೇಳ್ತೀವಿ. ಯಾಕೆ? ಈ ನೈಸರ್ಗಿಕ ಎಳೆಗೂ ಮತ್ತು ಸಂಶ್ಲೇಷಿತ ಎಳೆಗೂ ಇರುವಂಥ ಈ ವ್ಯತ್ಯಾಸ ಏನು? ಸಂಶ್ಲೇಷಿತ ಎಳೆ ನಾವು ಬೆಂಕಿಗೆ ತಾಕಿದಾಗ ಅದು ದ್ರವಿಸುತ್ತದೆ, ಬೆಂಕಿಗೆ ತಾಕಿದಾಗ ದ್ರವಿಸುತ್ತದೆ. ಆ ಕಾರಣಕ್ಕಾಗಿ ನಾವು ಒಂದು ವೇಳೆ ಅಡುಗೆ ಮಾಡಬೇಕಾದ್ರೆ ಯಾವುದೋ ಕಾರಣಕ್ಕೆ ಬೆಂಕಿ ನಮಗೇನಾದರೂ ನಮ್ಮ ಬಟ್ಟೆಗೆ ಸಂಶ್ಲೇಷಿತ ಎಳೆ ನೈಲಾನ್, ಟೆರಿಲಿನ್ ಬಟ್ಟೆಗೆ ತಾಕಿದಾಗ ಅದು ದ್ರವಿಸಿ ನಮ್ಮ ಚರ್ಮಕ್ಕೆ ಅಂಟಿಕೊಂಡು ಮತ್ತಷ್ಟು ನಮ್ಮ ಚರ್ಮ ಸುಡಲಿಕ್ಕೆ ಮತ್ತು ಇಲ್ಲಿ ಅನಾಹುತ ಆಗಲಿಕ್ಕೆ ಕಾರಣ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಅದಕ್ಕಾಗಿದೆ ಬೇರೆ ಬೇರೆ ನಾವು ಸಂದರ್ಭಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಅಡುಗೆ ಮಾಡುವಾಗ ನಾವು ಈ ಸಂಶ್ಲೇಷಿತ ಎಳೆಗಳುಳ್ಳ ಬಟ್ಟೆಗಳನ್ನು ಧರಿಸಬಾರದು. ಅರ್ಥ ಆಯ್ತಾ? ಯಾಕೇಳಿ ಸಂಶ್ಲೇಷಿತ ಎಳೆಗಳು ಬೆಂಕಿಗೆ ತಾಕಿದಾಗ ದ್ರವಿಸಿ ನಮ್ಮ ಚರ್ಮಕ್ಕೆ ಅಂಟಿಕೊಳ್ಳುತ್ತವೆ. ಆ ಕಾರಣಕ್ಕಾಗಿ ನಾವು ಅವುಗಳನ್ನು ನಾವು ಅಡುಗೆ ಮಾಡಬೇಕಾದ್ರೆ ಬಳಸಬಾರದು ಅಂತ ಹೇಳ್ತೀವಿ. ಅದೇ ನೈಸರ್ಗಿಕ ಎಳೆಗಳನ್ನು ಬಳಸಿ ನಾವೇನು ಮಾಡಬೇಕಾಗಿದೆ? ಅಡುಗೆ ಮಾಡಬೇಕು. ಅದರ ಇದು ಒಂದು ಮುನ್ನೆಚ್ಚರಿಕೆ. ನೆಕ್ಸ್ಟು, ಈ ಸಂಶ್ಲೇಷಿತ ಎಳೆಗಳ ಲಕ್ಷಣಗಳೇನು? ಇಷ್ಟೊಂದು ಜನಪ್ರಿಯ ಆಗಲಿಕ್ಕೆ ಕಾರಣ ಏನು? ಸಂಶ್ಲೇಷಿತ ಎಳೆಗಳು ಬೇಗ ಒಣಗುತ್ತವೆ. ಮಕ್ಕಳೇ ಪಾಯಿಂಟ್ ಮಾಡ್ಕೊಳ್ಳಿ. ಸಂಶ್ಲೇಷಿತ ಎಳೆಗಳ ಗುಣಗಳು ಬೇಗ ಒಣಗುತ್ತವೆ, ದೀರ್ಘ ಬಾಳಿಕೆ ಬರುತ್ತವೆ, ಬೆಲೆ ಕಡಿಮೆ, ಸುಲಭವಾಗಿ ದೊರೆಯುತ್ತವೆ ಮತ್ತು ನಿರ್ವಹಣೆ ಸುಲಭ. ನೆನಪಿಟ್ಕೊತೀರಾ? ಕೃತಕ ಎಳೆಗಳ ಗುಣಗಳು ಇವು ಬೇಗ ಒಣಗುತ್ತವೆ, ಕಡಿಮೆ ಬೆಲೆ, ದೀರ್ಘ ಬಾಳಿಕೆ ಬರುತ್ತೆ, ಇದರ ನಿರ್ವಹಣೆ ಕಡಿಮೆ ಮತ್ತು ಬೆಲೆಯೂ ಕೂಡ ಕಡಿಮೆ. ಇವೆಲ್ಲ ಸಂಶ್ಲೇಷಿತ ಎಳೆಗಳ ಉಪಯೋಗಗಳು ಎಂದು ಕರೆಯುತ್ತೇವೆ. ಇಷ್ಟು ನಮಗೆ ಸಂಶ್ಲೇಷಿತ ಎಳೆಗಳ ಗುಣಗಳು ಅಂತ ಕರೆಯುತ್ತೇವೆ. ಸಂಶ್ಲೇಷಿತ ಎಳೆಗಳ ಗುಣಗಳು. ನಾವು ಮುಂದಿನ ತರಗತಿಯಲ್ಲಿ ಇದರ ಮತ್ತೊಂದು ಭಾಗವಂತ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ. ಈ ಪ್ಲಾಸ್ಟಿಕ್ನ ಗುಣಗಳೇನು, ವಿಧಗಳಾದವು ಮತ್ತು ಅವುಗಳನ್ನು ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವು ಅಲ್ಲಿ ಮುಂದಿನ ತರಗತಿ ಬರಬೇಕಾದ್ರೆ ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೊಡ್ತೇನೆ. ಈ ಗೃಹ ಕಾರ್ಯದ ಪ್ರಶ್ನೆಗಳನ್ನು ನೀವು ಬರ್ಕೊಂಡು ಬನ್ನಿ. ಪ್ರಶ್ನೆ ಒಂದು ಗೃಹ ಕಾರ್ಯದ್ದು. ಸಂಶ್ಲೇಷಿತ ಎಳೆಗಳು ಎಂದರೇನು? ಸಂಶ್ಲೇಷಿತ ಬರ್ಕೊಳ್ಳಿ ಮಕ್ಕಳೇ. ಎಳೆಗಳು ಎಂದರೇನು? ಉದಾಹರಣೆ ಕೊಡಿ. ಎರಡನೇ ಪ್ರಶ್ನೆ, ಸಂಶ್ಲೇಷಿತ ಎಳೆಗಳ ಗುಣಗಳನ್ನು ಬರೆಯಿರಿ. ಮೂರನೇ ಪ್ರಶ್ನೆ, ನೈಲಾನ್ ಎಳೆಗಳು ತುಂಬಾ ಜನಪ್ರಿಯವಾಗಿವೆ.
ಜನಪ್ರಿಯವಾಗಿವೆ ಎಂದು ಸೂಚಿಸುವ ಉದಾಹರಣೆಗಳನ್ನು ನೀಡಿ. ಈ 3 ಪ್ರಶ್ನೆಗಳಿಗೆ ನೀವು ಉತ್ತರಿಸಿಕೊಂಡು ಮುಂದಿನ ತರಗತಿಗೆ ಬನ್ನಿ. ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ಪಾಠದ ಮುಂದಿನ ಭಾಗವನ್ನು ಮುಂದುವರಿಸೋಣ. ಎಲ್ಲರಿಗೂ ನಮಸ್ಕಾರ.